ದೆಹಲಿಯಲ್ಲಿಂದು ನಡೆದ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯದ 9ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪಾಲ್ಗೊಂಡರು. ಈ ವೇಳೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಸಮಾಜದಲ್ಲಿನ ಅಸಮಾನತೆಗಳನ್ನು ನಿವಾರಿಸಲು ದುರ್ಬಲ ಸಮುದಾಯಗಳ ಸಬಲೀಕರಣಕ್ಕೆ ಶಿಕ್ಷಣವನ್ನು ಸಮರ್ಥವಾಗಿ ಬಳಕೆ ಮಾಡಬೇಕಾಗಿದೆ. ದೇಶದ ಪ್ರತಿಯೊಂದು ಭಾಗಕ್ಕೂ ಅಭಿವೃದ್ಧಿಯ ಫಲ ದೊರಕುವಂತೆ ಎಲ್ಲರೂ ಪ್ರಯತ್ನಿಸಬೇಕಾಗಿದೆ ಎಂದು ಹೇಳಿದರು. ಶಿಕ್ಷಣ ವ್ಯಕ್ತಿತ್ವವನ್ನು ರೂಪಿಸುವುದಷ್ಟೇ ಅಲ್ಲ, ಮನಸ್ಸಿನ ಬಲವರ್ಧನೆ ಮಾಡುತ್ತದೆ, ಬುದ್ಧಿಮತ್ತೆಯನ್ನು ವಿಸ್ತರಿಸುತ್ತದೆ. ಯುವಜನತೆ ದೇಶದ ಸಾಮಾಜಿಕ, ಆರ್ಥಿಕ ಮತ್ತು ವೈಜ್ಞಾನಿಕ ಪ್ರಗತಿಗೆ ಕೊಡುಗೆ ನೀಡಬೇಕು ಎಂದು ಕರೆ ನೀಡಿದರು. ಶಿಕ್ಷಣ ಮತ್ತು ಸೂಕ್ತ ತರಬೇತಿಯ ಮೂಲಕ ಯುವಜನತೆಯನ್ನು ಸಶಕ್ತಗೊಳಿಸುವುದರಿಂದ 2047ರ ವಿಕಸಿತ ಭಾರತದ ಸಂಕಲ್ಪವನ್ನು ಸಾಧಿಸಲು ಸಾಧ್ಯ. ಆಧುನಿಕ ಮತ್ತು ಪಾರಂಪರಿಕ ಮೌಲ್ಯಗಳು ಜತೆಯಾಗಿ ಮುನ್ನಡೆಯಬೇಕು. ಜ್ಞಾನವನ್ನು ಹೊಂದಲು ಭಾರತದ ಪರಂಪರೆ ಸದಾಕಾಲ ಪ್ರೇರಣೆ ನೀಡುತ್ತದೆ ಎಂದು ಹೇಳಿದರು. And this commendable vision is expanding the university's outlook into several new emerging fields of study. ಧರ್ಮೇಂದ್ರ ಪ್ರಧಾನ್ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯ ವಿಜ್ಞಾನ ತಂತ್ರಜ್ಞಾನ, ಮಾನವಿಕ ವಿಷಯಗಳು, ಸಮಾಜ ವಿಜ್ಞಾನ, ಭಾಷಾ ಅಧ್ಯಯನ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ದೇಶ ನಿರ್ಮಾಣಕ್ಕೆ ಕೊಡುಗೆ ನೀಡುತ್ತಿದೆ. 2020ರ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೊಳ್ಳುವ ಮುನ್ನವೇ ಹಲವು ಉನ್ನತ ತತ್ವಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಮಾದರಿ ನಿರ್ಮಾಣ ಮಾಡಿತ್ತು ಎಂದು ಹೇಳಿದರು. महिलाओं का पार्टिसिपेशन निर्णायक रहा है. फीमेल एनरोलमेंट में लगातार प्रोग्रेस हुई है. देश में अब 1300 विश्वविद्यालय और लगभग 60,000 कॉलेज हैं, जिसमें भारत दुनिया की सबसे बड़ी हायर एजुकेशन इकोसिस्टम में शामिल हो गया है.